ಒಳ್ಳೆ ಮಲಿಸ್ಬಿಡಿ ಸರ್ ಯಾವತ್ತೂ ನಾನು ಸರಿಯಾಗಿ ರಟ್ಟಿ ಕರ್ಕೊಂಡು ನಿಧಾನ ಬನ್ನಿ ನಿಧಾನ ಮನೆಗಳ ಅದು ಒಳ್ಳೇದು ಮಾಡ್ತಾರೆ ಹೆಚ್ಚು ಸಾಕಾಗಿ ಸೋಮವಾರ ಇತ್ತು ನಾವು ಸರಿ ಹಾಂ ಬಾ ಕೂತ್ಕೊಳ್ಳಮ್ಮ ಚಟ್ಪಟ್ನಾಡು ಎಷ್ಟು ಜನ ಬರ್ತಾರಲ್ಲ ನಾವೇ ಕರ್ಕೊಂಡು ಬರ್ತೀವಿ ನಾವೇ ಕರ್ಕೊಂಡು ಬರ್ತಾ ಇದ್ವಿ ಈ ಕಡೆ ಬನ್ನಿ ಏನಿಲ್ಲ ದೇವ್ರು ಒಳ್ಳೇದು ಅಮ್ಮ ಎಲ್ಲಿ ಬಿದ್ದಿರೋದು ಮಾತಾಡಬೇಕು ಅವ್ರಿಗೆ ಸ್ವಲ್ಪ ಇದಿದೆ ಸರ್ ಅಂದ್ರೆ ಇದಿರೋದು ಈ ಕಡೆ ಬೆಟ್ಟ ಎಲ್ಲ ಬಿಚ್ಚಿ ಅದು ಸೋಲಮ್ಮ ಎಲ್ಲ ಆಯ್ತದೆ ಆಡ್ಸಿ ಜೋರ ಇಟ್ಕೊಡಿ ಇದು ಅದನ್ನು ಇಟ್ಕೊಳ್ಳಿ ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗಿ ಹಾಂ ಬಗ್ಗೆ ಸ್ವಲ್ಪ ಕೂತ್ಕೊಂಡು ತೋರಿಸಿ ಸರ್ ಬಗ್ಗೋದು ಹಿಂದಕ್ಕೆ ಮಾಡೋದು ಕೈ ಹಾಕೋ ಬಗ್ಗು ಇದು ಬಗ್ಗು ಮುಂದ್ಕೋ ಇದ್ಕೋ ಮಾಡಿಸ್ತಾರ ಪರವಾಗಿಲ್ಲ ನೀವು ಸ್ವಲ್ಪ ನೋಡ್ಕೊಳ್ಳಿ ಪರವಾಗಿಲ್ಲ ಅವ ಈ ಥರ ನೋಡೋರು ಅಷ್ಟೇ ಸ್ವಲ್ಪ ಹುಷಾರಾಗಿ ನಾನು ತೋರಿಸ್ನಲ್ಲ ಸ್ವಲ್ಪ ಒಳ್ಳೆ ಕಾಲ ಮೇಲೆ ಭಾರ ಬಿಡಿ ಅಂತ ಆ ಕಾಲ ಮೇಲೆ ಭಾರ ಬಿಡ್ಬೇಡ ವೇಟ ಸರಿ ಬೆಳ್ಳಾಡ್ಸಿ ಈ ಬೆಳ್ಳಾಡ್ಸು ಇದನ್ನು ಅಳ್ಳಾಡ್ಸು ಹಿಂಗೆ ಈಗ ಹಿಡ್ಕೊಳ್ಳಿ ಸರ್ ನಿಲ್ಸಿ ನಿಲ್ಸಿ ಒಳ್ಳೆ ಕಾಲ ಮೇಲೆ ಭಾರ ಬಿಡಿ ಎದಡಿ ಆಚರಿಗೆ ಹೋಗ್ಬೋದು ಎದಡಿ ಈ ಕಾಲ ಮೇಲೆ ಭಾರ ಬಿಡು ಆ ಕಾಲ ಮೇಲೆ ಬಿಡ್ಬೇಡ ಇದೊಂದು ಕಾಲ್ ಮಾಡ್ಬೇಕು ಇದೊಂದು ಕಾಲ ಚಳಕ್ಕೆ ಎತ್ತಿ ಹಂಗೆ ಶಾಬಾಸ್ ಬುದ್ಧಿ ಸ್ವಲ್ಪ ಕಂದು ಕೈ ಹಾಕ್ಕೊಳ್ಳಿ ಇದೆಲ್ಲ ಗಟ್ಟಿಯಾಗಿತ್ತು ಸ್ವಲ್ಪ ಹಿಂಗೆ ಕಳಿಸ್ಕೊಂಡು ಅದೇ ಜಾಸ ಆ ಕಾಲ್ ಮಾಡ್ಬೇಕು ನೀವು ಸ್ವಲ್ಪ ನೀರು ಹಾಕೊಂಡ್ರೆ ಒಳ್ಳೇದು ಹಾಂ ನಡ ಹಾಕೊಳ್ಳಿ ಸ್ವಲ್ಪ ಬುದ್ಧಿ ಸ್ವಲ್ಪ ನೋಡಿ ತೊಳೆ ಇದಾಗ್ತದೆ ನಡೀರಲ್ಲಿ ಎಲ್ಲ ಮಾಡಿದ್ರೆ ನಡೀತಾರೆ ಎಲ್ಲ ಮಂದಿ ಶುರು ಆಯಿತು ಗಾಯ ಆಗಿ ಹಾಕಲ್ಲ ಈಗ ಎತ್ ಮಾಡ್ತೀನಿ ಯಾಕೆ ಮತ್ತೆ ಇನ್ನೊಂದು ಎತ್ತು ಅಲ್ಲೇ ಕೂತ್ಕೊ ಆಯ್ತು ಬಾ ಅಜ್ಜ ಹಾಕ ಬಾ ಕಬ್ಬು ವಾಸು ಕಬ್ಬು ಲಿಗಮೆಂಟ್ ಯೋಗ ನಮ್ಮ ಕಬ್ಬು ವಾಸು ಇಲ್ಲಿ ಆಡ್ಸಿ ಕಾಲು ಇಷ್ಟೆಲ್ಲ ಮಾಡಕೈತೆ ಮುಂಚೆ ಈ ತರ ಮಾಡ್ತಾ ಇದ್ರಾ ನೋಡಿ ಮನೆಯಲ್ಲಿ ಕೂತ್ಕೊಂಡು ಹಿಂಗೆ ಆಡ್ಸಿ ಯಾಕಂದ್ರೆ ಬಹಳ ಹುಷಾರಾಗಿರ್ಬೇಕು ಬೆಳ್ಳಿಂಗ್ ಆಡ್ಸಿ ಹಿಂಗೆ ಚೇರ್ ಮೇಲೆ ಕೂತ್ಕೊಂಡು ಊಟ ತಿಂಡಿ ಎಲ್ಲ ತಿನ್ಬೇಕು ಬನ್ನಿ ಮನೆ ಕೊಡಿ ಈ ಕೆರಳ ಮನೆ ಕೊಡಿ ತೋರಿಸ್ತಾರಲ್ಲ ನಿಮಗೆ ಮನೆ ಕೊಡಿ ಕಾಲು ಇಟ್ಕೊಂಡು ಮನೆ ಕೊಡಿ ಕಾಲು ನೋಡಿ ಸರ್ ನೀವು ಬರಬೇಕು ಮನೆಯಲ್ಲಿ ಸುಮ್ಮನೆ ಇಲ್ಲಿ ನಾನು ಕೊಡ್ತೀನಿ ಇದರಲ್ಲಿ ಹಿಂಗೆ ಕೂತ್ಕೊಂಡು ನಿಧಾನ ತಿನ್ನಿಸಿ ಹಿಂಗೆ ಕೂರಿಸ್ಬಿಟ್ಟು ಊಟ ತಿಂಡಿ ಕೊಡಿ ಹಿಂಗೆ ಆಡಿಸಿ ಗೊತ್ತಾಯ್ತಾ ಆವಾಗ ಅವೆಲ್ಲ ಸ್ವಲ್ಪ ಮೈ ಬಿಸಿಲಿನಿಂದ ಮೈ ಬಸ್ಬಿಡಿ ಗಾಯ ಆಗ್ತಾ ಇದೆ ಶುಗರ್ ಐತೆ ಇವ್ರಿಗೆ ಗಾಯ ಆಗ್ಬಿಟ್ರೆ ಜಲ್ದಿ ನೋಡೋಕ್ಕಿಲ್ಲ ಗಾಯ ನೋಡೋಕ್ಕಿಲ್ಲ ಎಕ್ಸ್ರೇ ಕೊಡಿ ಅದೇ ಕೈಸಾ ಪುಡಿಗೆ ಹಡ್ಡಿ ಹೌದಾ ಆದಿ ಗಡ್ಡಿ ಕುಮಾರ್ ಸರ್ ಯಾವ ಡಾಕ್ಟ್ರು ನೋಡಿ ಸರ್ ಒಳ್ಳೆ ಮೆಡಿಕಲ್ ಸರ್ ಇವರು ಇವ್ರದ ಮಾತ್ರ ನಾನು ಕೊಡ್ತೀನಲ್ಲ ಗಾಡಿ ಸಿಕ್ಕಿದೆ ಬಿಡ್ತಾಳೆ ಚಲೋ ಅಂದ್ರೆ ಆಯ್ತು